ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಲಾಸ್ಟ್ ವಿಡಿಯೋದಲ್ಲಿ ನಂದು ಜಾಬ್ ರಿಸೈನ್ದು ಒಂದು ವಿಡಿಯೋ ಹಾಕಿದ್ದೆ. ಅದನ್ನ ನೋಡ್ಬಿಟ್ಟು ಸುಮಾರಷ್ಟು ಜನ DM ಮಾಡಿದ್ರು ವಾಟ್ ನೆಕ್ಸ್ಟ್ ಅಂತ. ಇವಾಗ ವಿಡಿಯೋ ಹಾಕಿರಲಿಲ್ಲ, ಇವಾಗ ಹಾಕ್ತೀನಿ. ನಾನು ರಿಸೈನ್ ಮಾಡಿ ಅಗ್ರಿಕಲ್ಚರ್ ಮಾಡೋಣ ಅಂತ ಊರಿಗೆ ಬಂದಿದ್ದೀನಿ. ಇಲ್ಲಿ ನಾನು ಬಂದಾಗ ಇವಾಗ ಏನೇನಿತ್ತು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡೋಣ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ, ಏನೇನು ಮಾಡ್ತೀನಿ, ನನ್ನ ಕಡೆಯಿಂದ ಆಗುತ್ತೆ ಇಲ್ವಾ. ಸುಮಾರಷ್ಟು ಪ್ಲ್ಯಾನ್ ಇವೆ. ಎಲ್ಲನೂ ಸಕ್ಸಸ್ ಆದರೆ ನನ್ನೊಂದು ಕನಸಿದೆ, ಅದನ್ನು ರೀಚ್ ಆಗ್ಬೋದು. ನೋಡೋಣ ಏನೇನು ಮಾಡ್ತೀನಿ ಅಂತ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ವಿಡಿಯೋ ನೋಡಿ. ಅಲ್ಲೇನು ಕಾಣಿಸ್ತೈತಲ್ಲ ಅದ ನಮ್ಮ ಲಾಸ್ಟ್ ಎಲ್ಲ ಸೀಮಿ, ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಇದು ಎಂಡಿಂಗ್ ಪಾಯಿಂಟ್. ಇಲ್ಲಿಂದ ಇದು ಈ ಪ್ಲಾಟಲ್ಲಿ ಜೋಳ ಹಾಕಿವಿ. ಆಮೇಲೆ ಇಲ್ಲಿ ಕೆಳಗೆ ಇದು ಉದ್ದಂಗೆ ಇದೆಲ್ಲ ಇದೇನೈತಲ್ಲ ಜೋಳ, ಇದು ನಮ್ಮದು. ಆಮೇಲೆ ಆ ಕಡೆ ನಮ್ಮ ಕಾಕಾಗಳದ್ದು ಈಚೆ ಕಡೆ ಇದೊಂದು ಉದ್ದ ಲೈನ ನಮ್ಮದು. ತೋರಿಸ್ತೀನಿ ಅಲ್ಲಿಗೆ ಹೋಗಿ. ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ನಮ್ದೆಲ್ಲ. ಇದು ನೋಡ್ರಿ, ಇದು ಜೋಳ ಹಾಕಿವಿ. ಮೊದಲು ಗೊಂಜಾಳ ಇತ್ತು, ಅದ್ರದ್ದು ಕಣಿಕಿ ಜೋಳ ಹಾಕೊಂಡಿವು. ಸುಮ್ಮನೆ ಆಡುಗಳಿಗೆ ದನಗಳಿಗೆ ನೋವಾಗಲಿ ಅಂತ ಹಾಕಿರೋದು. ಇದೇನು ಜೋಳ ಕಾಳಿಗೆ ಅಂತ ಹಾಕೊಂಡಿಲ್ಲ. ಇದು ನಮ್ಮ ಕಾಕಂದಿದ ಬಾಪಿ, ನಮ್ಮ ಕಾಕಂದಿದ ಈ ಕಡೆ ಸೈಡ್. ಇದು ನಮ್ದು ಉದ್ದಂಗಿ. ಆ ಕಡೆ ಹಂಗೆ ಮೇಲೆ ಹೋದ್ರೆ ಮೇಲೆ ನಮ್ದು ಐತಿ, ತೋರಿಸ್ತೀನಿ ನಿಮ್ಗೆ. ಇಷ್ಟು ಜಾಗ ಯಾಕೆ ಬಿಟ್ಟಿವಪ್ಪ ಅಂತಂದ್ರೆ, ಇಲ್ಲಿ ಒಂದು ಗೌರ್ಮೆಂಟ್ ಅದು ಬಾವಿ ಬಂದೈತಿ. ಏನೋ ಸ್ಯಾಂಕ್ಷನ್ ಆಗೈತಿ, ಬಟ್ ಇನ್ನೂ ಬಂದಿಲ್ಲ. ಈ ಜಾಗ ಎಲ್ಲ ಒಂದು ಬಾವಿ ತಗೋಬೇಕಂತ ಮಾಡೀವಿ. ಅದಕ್ಕೆ ಇಷ್ಟು ಜಾಗ ಬಿಟ್ಟಿವಿ, ಯಾವಾಗ ಬರ್ತೈತೆ ಅವಾಗ ತಗೊಂಡ್ಬಿಡೋದು. ಆಮೇಲೆ ಇದೆಲ್ಲ ನಮ್ಮ ಕಾಕನ ಕಬ್ಬು. ಆಯ್ತು, ಒಂದು 15 ದಿನ ಆಯ್ತು ಹಚ್ಚೋರು. ಗಿಡ ಹೋಗ್ಬಿಟ್ಟು ನೆಕ್ಸ್ಟ್ ಅದು ಜೋಳ ತೆಗೆದು ಬೆಳಕ ಅಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಬಾವಿ ತಗೊಂಡು ಆಮೇಲೆ ಅಲ್ಲೆಲ್ಲ ಹುಲ್ಲು ಹಚ್ಬೇಕಂತ ಮಾಡೀವಿ. ಯಾಕಂದ್ರೆ ಹೈನುಗಾರಿಕೆ ಏನಾದರೂ ಮಾಡ್ಬೇಕಂದ್ರೆ ಹುಲ್ಲು ಬೇಕಾಗ್ತೈತಿ. ಆಮೇಲೆ ಈಗ ನಮ್ದೊಂದು ಹೊಳೆ ಹೋಗ್ತೈತಿ, ಇಲ್ಲಿ ಪೂಲ್ ಅದು ಹಾಕೊಂಡು ಒಂದು ಸ್ವಲ್ಪ ಹಾದಿ ಮಾಡ್ಕೋಬೇಕು. ಇನ್ನೇನು ಮಾಡಿಲ್ಲ, ಈಗ ಖಾಲಿ ಐತಲ್ಲ. ಇದು ನಮ್ಮ ದ್ರಾಕ್ಷಿ. ಇದೊಂದು ಫ್ಲವರ್ದಾಗ ಒಂದು ದ್ರಾಕ್ಷಿ ಹಚ್ಕೊಂಡಿವಿ. ಒಂದು 400 ಗಿಡ ಅದಾವ. ಆಯಿತು, ಬಂದೈತಿ. ಇನ್ನೊಂದು 2 ತಿಂಗಳು ಕಟಾವಿಗೆ ಬರ್ತೈತಿ. ಆಯ್ತು, ಇಷ್ಟಾಗೈತಿ. ಈಗ ಇನ್ನೇನು ಹಣ್ಣಾಗಿಲ್ಲ. ಇನ್ನೊಂದು 2 ಮಂತ್ಸ್, ಇನ್ನೊಂದು 2 ತಿಂಗಳೇ ಬೇಕು ಇದೆಲ್ಲ ಕಟಾವು ಮಾಡ್ಬೇಕಂದ್ರೆ. ಇದನ್ನೆಲ್ಲ ಕಟಾವು ಮಾಡಿ ಲಾಸ್ಟ್ ತೋರಿಸ್ತಾನೆ. ಒಂದು ಶೆಡ್ ಐತೆ ನಮ್ದು, ಆ ಶೆಡ್ಡಿಗೆ ಹಾಕ್ತೀವಿ. ಒಣ ದ್ರಾಕ್ಷಿ ಅಂತ ಮನಕ್ಕೆ ಮಾಡಿ ಸೇವ್ ಮಾಡಿದ್ರೆ ಇದೆಲ್ಲ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ 400 ಗಿಡಗಳದಾವ. ಇದು ನಮ್ಮದು ಬೋರ್, ದ್ರಾಕ್ಷಿ ಐತೆ ಒಂದು ಬೋರ್. ಇದು ನಮ್ಮದು ಹೊಂಡ, ಇದೊಂದು ಕೆರಿ. ಇದೊಂದು ಪ್ಲಾಟ್ದಾಗ ಕೆರಿ ಮಾಡ್ಕೊಂಡಿವು. ಇವೆಲ್ಲ ಕಪ್ಪಿ ಮಾಸ ಬಂದೈತಿ. ಇದು ದ್ರಾಕ್ಷಿ ಎಲ್ಲ ಮೇಲಿಂದ ವ್ಯೂ. ಆ ದ್ರಾಕ್ಷಿಯಾಗ ಒಂದು ಬೋರ್ ಹೊಡ್ತೀವಿ, ಅದ್ರ ನೀರು ನೋಡಿದ. ಈ ಪ್ಲಾಟ್ದಾಗ ಒಂದು ಹೊಂಡ ಮಾಡ್ಕೊಂಡಿವಿ. ಇದೆಲ್ಲ ಹೊಂಡ, ಅದ್ರ ಮ್ಯಾಗಿನ ಪ್ಲಾಟ್. ಇಲ್ಲೆಲ್ಲ ಹುಲ್ಮೆ ಹೊಚ್ಕೊಂಡಿವಿ ಆಡುಗಳಿಗೆ, ಆಮೇಲೆ ದನಗಳಿಗೆ ಅಂತೇಳಿ. ಇದೊಂದು ಸಣ್ಣ ಪ್ಲಾಟ್ದಾಗ, ಈ ಒಂದು ಪ್ಲಾಟ್ದಾಗ ಮನೆ ಒಂದು ಐತಿ. ಆಮೇಲೆ ಹುಲ್ಮೆ ಹೊಚ್ಕೊಂಡಿವಿ, ಎಲ್ಲ ಟ್ರಿಪ್ ಮಾಡ್ಕೊಂಡಿವಿ. ಗೊಬ್ಬರ ಗ್ಯಾಸ. ಆಮೇಲೆ ನಮ್ಮ ಮನೆಗೆ ಅಂತೇಳಿ ಬಾಳೆ ಗಿಡ ಹಚ್ಕೊಂಡಿದ್ವಿ. ಅಷ್ಟ ಒಂದು 5 ಬಟ್ಟಿದಾವು. ಅಲ್ಲಿ ಕೆಳಗೆ ಬಾವಿ ಮಾಡ್ಕೊಂತೇಳಿಂದ ಅಲ್ಲಿ ಹಚ್ಚೋದೈತಿ. ಈಗ ಹೊಲಿತಾನ ಅಂತೇಳಿ ಸುಮ್ಮನೆ ಹಚ್ಕೊಂಡಿದ್ವಿ. ಇದೆ ನೋಡಿ, ಇದೊಂದು ಇವಾಗ 3 ಅದಾವು. ಇನ್ನೊಬ್ಬರು ಪ್ಲ್ಯಾನ್ದಾಗ ಅದೀವಿ. ಅಲ್ಲಿ ಬರ್ದಲ್ಲಿ ಶೆಡ್ ಹಾಕೊಳತ್ತಿದ್ವಿ. ತೋರಿಸ್ತಾರೆ ನಿಮ್ಗೆ ನಮ್ಮ ಮನೆ ಕೊಟ್ಕೊಂಡಿವಿ. ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ಉಮ್ರಾನ್ ಅಂತ ಐತೆ, ಅಲ್ಲಿ ಆಳುಗಳು ಮಾಡೋರು ಆಳುಗಳಿಗೆ. ಹೇಗುಂಡೆ ಇವೆರಡು ಶೆಡ್ ಮಾಡೀವಿ. ಇದು ಮೊದಲಿಂದ ಓಲ್ಡ್, ಇದು ಹೊಸ ಶೆಡ್ ಮಾಡ್ಕೊಳತ್ತೀವಿ.
ಇದು 15 by 40 ಫೂಟ್ ಐತೆ. 40 ಫೂಟ್ ಐತೆ, ಹಿಂಗೆ 15 ಫೂಟ್ ಐತಿಲ್ಲ. ಇದು ದನಗಳಿಗೆ ಅಂತ ಮಾಡಿದ್ವಿ. ಆಮೇಲೆ ನಾ ಬಂದಮೇಲೆ ಇದನ್ನು ಆಡ್ಗೋ ಶೆಡ್, ಇದು 40, ಹಿಂಗೆ 18 ಐತೆ, ಹಿಂಗೆ 40 ಐತೆ. ಇದು ಕಟ್ಟ ಶೀಟ್ಸ್ ಹಾಕೊಂಡಿವಿ, ಪತ್ರ ಹಾಕೊಂಡಿವು. ಆಮೇಲೆ ಇಲ್ಲಿ ಪರಿಚಯ ಹಾಕ್ತೀವಿ. ಹಿಂಗೆ ಇದು 18 ಐತೆ, ಇದು 18 ಮಾಡ್ಕೊಂಡು ಮೇಲೆ ಏನಕ್ಕಲ್ಲ ಓಪನ್ ಬಿಟ್ಬಿಡ್ತೀವಿ. ಆಮೇಲೆ ಈಗ ಹೊರಗಿಂದ ದನಗಳಿಗೆ, ಹೊರಗೆ ಆಡುಗಳಿಗೆ ಇಷ್ಟು ಆಡುಗಳದಾವ. ಇನ್ನೂ ಮಾಡೋದೈತಿ, ಇನ್ನು ಬೀಟೆಲ್ಲ ಹೊರಗೆ ತರೋದೈತೆ. ಇದೆಲ್ಲ ಓಪನ್ ಬಿಟ್ಬಿಡ್ಬೇಕು. ಇದು ಮಣ್ಣಿನ ಏರಿಯಾದಾಗ ಓಡಾಡಬೇಕು. ಇಲ್ಲಿ ಪರಿಚಯ ಹಾಕೊಂತೀವಿ, ಇದನ್ನೆಲ್ಲ ಪರಿಚಯ ಹಾಕೊಂತೀವಿ. ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಕೆಲಸ ಜಾಸ್ತಿ ಅದಾವ. ಈಗ ನಾನು ರಿಸೈನ್ ಮಾಡಿ 1 ಮಂತ್ ಆಯ್ತು, ಗ್ಯಾಪ್ ಕೊಟ್ಟು. ಆ ಗ್ಯಾಪಲ್ಲಿ ಇದೊಂದು ಶೆಡ್ ಮಾಡ್ಕೊಂಡಿವಿ. ಆಮೇಲೆ ಸೈಲೇಜ್ ಬ್ಯಾಗ್ ರೆಡಿ ಮಾಡ್ಕೊಂಡಿವಿ. ಇವೆರಡು ಮನೆ ಮೇಲೆ 1-2 ಇಟ್ಟಿವಿ, ತೋರಿಸ್ತೀನಿ. ಇನ್ನೂ ಕೆಲಸ ಜಾಸ್ತಿ ಐತೆ, ಎಲ್ಲ ಮಾಡ್ಕೋಬೇಕು. ಇನ್ನು ಶೆಡ್ ಮಾಡೋಕ್ಕೆ ಕೆಲಸ ಮುಟ್ಟೋದು ಇಟ್ಟಿವಿ. ಇದೆಲ್ಲ ಏನೋ ಕೆಲಸ ಜಾಸ್ತಿ ಐತೆ. ಇದೊಂದು ಸೈಲೇಜ್ ಬ್ಯಾಗ್, ಅದೊಂದು ಸೈಲೇಜ್ ಬ್ಯಾಗ್, ಎಲ್ಲ ಒಂದೊಂದು ಟನ್ನಿಂದು 6 ಹೊತ್ಕೊಂಡು ಇಟ್ಕೊಂಡಿವಿ. ಇದು ನಮ್ಮದು ಗೊಂಜಾಳ, ಮ್ಯಾಲಿನ ತೋರಿಸ್ಕೊಂಡು ಬನ್ನಿ ಅಂತ. ಇಷ್ಟೆಲ್ಲ ನಮ್ಮದು ತೋರಿಸ್ಕೊಂಡು ಮನೆಯಲ್ಲ. ಅಲ್ಲಿ ಲಾಸ್ಟ್ ಅದು ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿಂದ ನಮ್ಮದು ಸ್ಟ್ರೇಟ್ 3 ಎಕರೆ. ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ತೋರಿಸ್ತೇನೆ. ಗುಂಡೆ ಬಾ, ಗುಂಡೆ. ಇದನ್ನು ತಂದೇವ್ರಿ, ಒಂದು 2 ಟನ್ ತನಕ ಐತದ. ಟೋಟಲ್ ಒಂದು 5,000 ಆಯ್ತು ಕಾಸ್ಟ್. ಫುಲ್ ಎಲ್ಲ ಆಡುಗಳು ಮಾಡಬೇಕು, ಅದರ ಸಲುವಾಗಿ ಬಟ್ಟೆ ತಂದಿಟ್ಕೊಂಡಿವಿ. ನಾಳೆ ನೀವು ನೋಡಿದ್ರಲ್ಲ, ಇದು ಗೊಂಜಾಳ ಅಂತ. ಇದೊಂದು ಬಟ್ಟೆ ಆಗಿದೆ, ಒಂದು ರೀತಿ ನಮ್ಮ ಕಾಕಂದ ಕಡ್ಲಿ ಗೊಂಜಾಳ. ಇಲ್ಲೇ ತೊಗರಿ ಬೆಟ್ಟ ಹೊಟ್ಕೋಬೇಕಂತ ಮಾಡಿದ್ದೀವಿ. ಇಲ್ಲಿ ಬೇಡ ಅಂತೇಳಿ ಅಲ್ಲೇ ಒಳಗೆ ಹೊಟ್ಕೋಗಿ, ಇಲ್ಲಿ ಅದು ಆಗ್ತದೆ ಅಂತೇಳಿ ಬೇಡ ಅಂತೇಳಿ ಮತ್ತೆ ಅಲ್ಲಿ ಹಾಕೊಂಡಿದ್ವಿ. ಇದನ್ನೆಲ್ಲ ತರಿಸಿ ಅದ ಇಟ್ಕೊಂಡಿವಿ. ಇದು ನೋಡ್ರಿ, ಇದು ನಮ್ದು ಎಂಡಿಂಗ್ ಪಾಯಿಂಟ್. ಇದು ಹಾದಿ, ಈ ಕಡೆ ಬೇರೆಯವ್ರದ, ಈ ಕಡೆ ಬೇರೆಯವ್ರದ. ಇದು ಹಾದಿ, ಇದು ನೋಡ್ರಿ ಶೆಡ್, ದ್ರಾಕ್ಷಿ ಶೆಡ್. ಇದ್ರೊಳಗೆ ದ್ರಾಕ್ಷಿ ಹಾಕಿ ಒಣ ದ್ರಾಕ್ಷಿ ಮಾಡಿ ಮಣಕ್ ಮಾಡ್ಕೊಳ್ಳೋದು. ಇದು ಲಾಸ್ಟ್ ಎಂಡಿಂಗ್ ಪಾಯಿಂಟ್ ನಮ್ಮದು. ಇಷ್ಟೆಲ್ಲ ಇನ್ನೊಂದು ಅರ್ಧ ಎಕರೆ ಐತಿ, ಆ ಕಡೆ ಬೇರೆ ಕಡೆ ಐತೆ ಕೆರೆ ಕಡೆ. ಅಲ್ಲಿ ಬೇರೆ ಮೇವಿಗೆ ಬೆಳಿತೀವಿ ಗೊಂಜಾಳದು. ಇಷ್ಟು ನಮ್ಮದು. ಕೆಲಸ ಜಾಸ್ತಿ ಇದ್ದು ಅಂತೇಳಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಇದನ್ನು ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ, ಏನೇನು ಮಾಡ್ತೀನಿ, ಎಷ್ಟು ಆಕಳುಗಳು ಮಾಡೋದು, ಆಳುಗಳು ಯಾವ ಮಾಡೋದು, ಒಂದು ಸ್ವಲ್ಪ ಐಡಿಯಾ ಐತೆ ಅದರದ್ದು. ಈಗ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇದನ್ನು. ಓಕೆ, ಬೈ ಫ್ರೆಂಡ್ಸ್.